ಹಲೋ ಫ್ರೆಂಡ್, ವೆಲ್ಕಮ್ ಟು ಡೇ 10 ನಮ್ಮ 90 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿನ 10ನೇ ದಿನಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ತುಂಬ ಚೆನ್ನಾಗಿ ನಡೀತಿದೆ. ಹಾಗೆ ಇವತ್ತೊಂದು ಸ್ವಲ್ಪ ಡಿಫ್ರೆಂಟಾಗಿ ವೆಯ್ಟ್ ಡಯಟನ್ನು ಮಾಡ್ತಾ ಇದ್ದೇನೆ. ಒಂದು ಸ್ವಲ್ಪ ಯಾವಾಗಕ್ಕಿಂತ ಈಗ 10ನೇ ದಿವಸ ಇನ್ನು ನೆಕ್ಸ್ಟ್ ಸ್ವಲ್ಪ ವಿಭಿನ್ನವಾಗಿ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಹಾಗಾಗಿ ಆ ರೀತಿ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಒಂದು ದೋಸೆ, ಇದು ನಿನ್ನೆದೇ ಹಿಟ್ಟು ಮಿಕ್ಕಿತ್ತು, ಹೆಸರು ಬೇಳೆ ದೋಸೆ ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಪುದೀನ ಚಟ್ನಿ, ಹಾಗೆ ಒಂದು ಬೌಲ್ ಪಪ್ಪಾಯ. ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ತೆಳುವಾಗಿ ಮಾಡ್ಕೊಂಡು ತಿನ್ನಲಿಕ್ಕೆ ಮಸಾಲೆ ದೋಸೆ ಥರನೇ ಬಿಸಿ ಬಿಸಿ ತಿನ್ನಬೇಕು. ಹೆಸರು ಬೇಳೆಯ ದೋಸೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಾರ್ನಿಂಗ್ ಏನು ಡ್ರಿಂಕ್ಸ್ ಯಾವುದು ಮಾರ್ನಿಂಗ್ ಡ್ರಿಂಕ್ ಅಂತೇಳಿ ಮಾಡ್ಕೊಳ್ಳಿಲ್ಲ, ಬರೀ ಬಿಸಿನೀರು ಕುಡ್ದಿತ್ತು. ಹಾಗೆ ಒಂದು ಪಾರ್ಸೆಲ್ ಆರ್ಡ್ರ್ ಮಾಡಿದ್ದೆ, ಅಂದರೆ ಹೆಲ್ದಿ ಫುಡ್ ಅಂತೇಳಿ. ಹೀಗೆ ಇನ್ಸ್ಟಾಗ್ರಾಮಲ್ಲಿ ನೋಡಬೇಕಾದ್ರೆ ಒಂದು ಸ್ವೀಟ್, ಅಂದರೆ ಅಲ್ಲಿ ಜಾಗ್ರಿ ಉಪಯೋಗಿಸದೆ ಅವರು ಡ್ರೈ ಫ್ರೂಟ್ಸ್ ಲಡ್ಡು ಅದೆಲ್ಲ ಬರುತ್ತಲ್ಲ ಈಗ ಆನ್ಲೈನಲ್ಲಿ. ಹಾಗಾಗಿ ಒಂದು ಕಡೆಯಿಂದ ನಾನು ಆರ್ಡ್ರ್ ಮಾಡಿದ್ದೆ, ಅದು ಬಂದಿತ್ತು. ಅದನ್ನು ಓಪನ್ ಮಾಡ್ತಾ ಇದ್ದೇನೆ. ಬಟ್ ನಾನು ಮಿಕ್ಸ್ಡ್ ಲಡ್ಡು ಅಂತ ಹೇಳಿ ಆರ್ಡ್ರ್ ಮಾಡಿದ್ದೆ. ಇದರಲ್ಲಿ ಮಿಲೆಟ್ಸಿಂದ ಮಾಡಿದ ಲಡ್ಡು ಆ ಥರ ಎಲ್ಲ ಇತ್ತು. ಮಿಲೆಟ್ಟಿಂದ, ಉದ್ದಿನ ಕಾಳಿಂದ ಮಾಡಿದ ಉಂಡೆ, ಹಾಗೆ ಎಳ್ಳಿಂದ ಮಾಡಿದ ಉಂಡೆ, ಹಾಗೆ ಡ್ರೈ ಫ್ರೂಟ್ಸಿಂದ. ತುಂಬ ಹೇಳಲಿಲ್ಲ, ನಾನು ಬರೀ 1/4 kg ತರಿಸಿದ್ದು. ಸಾಯಂಕಾಲ ಅಷ್ಟೊತ್ತಿಗೆ ಏನಾದರೂ ಒಂದು ಸ್ವಲ್ಪ ಕ್ರೇವಿಂಗ್ಸ್ ಆದಾಗ ತಿನ್ಬೋದು ಅಂಥೇಳಿ. ಮಿಕ್ಸ್ಡ್ ಲಡ್ಡು ಅಂತ ಈಗ ಡ್ರೈ ಫ್ರೂಟ್ಸ್ 9 ಸೀಡ್ಸ್ ಲಡ್ಡು ಅಂತ ಹೇಳಿ ಮಾಡ್ತಾರೆ. ಅದರಲ್ಲಿ ಅವರು 4 ಬಗೆಯ 8-9 ಬಗೆಯ ಸೀಡ್ಸ್ ಹಾಕಿ ಖರ್ಜೂರ ಹಾಕಿ ಮಾಡ್ತಾರೆ. ಅದರಲ್ಲಿ ಸ್ವಲ್ಪ ಕೂಡ ಶುಗರ್ ಹಾಕಿರೋದಿಲ್ಲ. ಬಟ್ ನಾನಿಲ್ಲಿ ಮಿಕ್ಸ್ಡ್ ಲಡ್ಡು ಅಂತ ಹೇಳಿ ತರಿಸಿದ ಕಾರಣ ಇದರಲ್ಲಿ ನನಗೆ ಬೇರೆ ಬೇರೆ ಥರದ ಲಡ್ಡುಗಳು ಬಂದಿತ್ತು. ಅಂದರೆ ತುಪ್ಪ ಹಾಕಿರ್ತಾರೆ, ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಜಾಗ್ರಿ ಕೂಡ ಹಾಕಿರ್ತಾರೆ. ಅಯ್ಯೋ, ಇದನ್ನು ಹೇಳಿದ್ದು ಸುಮ್ಮನೆ, ನಾನು ಡ್ರೈ ಫ್ರೂಟ್ ಲಡ್ಡೆ ಹೇಳ್ಬೋದಿತ್ತು ಅಂತೇಳಿ ಅನ್ನಿಸ್ತು ನನಗೆ ಮತ್ತೆ. ಯಾಕೆಂದರೆ ಅದರಲ್ಲಿ ಬೆಲ್ಲ ಇತ್ತಲ್ವ. ಸೊ ಬೆಲ್ಲ ಇದ್ದ ಕಾರಣ ನನಗೆ ಈಗ ಎಲ್ಲಿಯಾದರೂ ವೆಯ್ಟ್ ಜಾಸ್ತಿ ಆಗ್ಬೋದೇನಾ ಅಂಥೇಳಿ ಅನ್ನಿಸ್ತು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಒಂದು ತುಪ್ಪದ ಘಮ ಅಂತೂ ತುಂಬ ಬರ್ತಿತ್ತು. ಹಾಗೆ ತುಪ್ಪ ಕೂಡ ಜಾಸ್ತಿ ಇದ್ದರೆ ಅಂತ ಹೇಳಿ ಒಂಥರ ಗಿಲ್ಟ್ ಆಯಿತು. ಯಾಕಂದರೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಹೆಲ್ದಿಯಾಗಿ ಏನಾದರೂ ತಿನ್ನಬೇಕು ಅಂತೇಳಿ ನಾನು ತರಿಸಿದ್ದು. ಬಟ್ ಇದರಲ್ಲೆಲ್ಲಾದರೂ ಜಾಸ್ತಿ ತುಪ್ಪ ಹಾಗೆ ಜಾಸ್ತಿ ಬೆಲ್ಲ ಎಲ್ಲ ಇದ್ದರೆ ಅಂತ ಹೇಳಿ ಒಮ್ಮೆ ತಲೆ ಬಿಸಿ ಆಯಿತು. ಬಟ್ ಓಕೆ, ತೊಂದರೆ ಇಲ್ಲ, ಸ್ವಲ್ಪ ಸ್ವಲ್ಪ ತಿನ್ನುವ ಅಂತ ಹೇಳಿ ಅಂದ್ಕೊಂಡೆ. ಇದು ನೋಡಿ, ಡ್ರೈ ಫ್ರೂಟೇ, ಇದೇನೂ ತೊಂದರೆ ಇಲ್ಲ ಇದನ್ನು ತಿಂದರೆ. ನನಗಂತೂ ಸ್ವೀಟ್ಸ್ ನೋಡಿ ತುಂಬಾ ಖುಷಿಯಾಗಿತ್ತು. ಹಾಗೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಟೇಸ್ಟ್ ಎಲ್ಲ ಮಾಡಿದೆ. ಹಾಗೆ ಸಾಯಂಕಾಲ ಎಷ್ಟೊತ್ತಿಗಾದರೂ ಕ್ರೇವಿಂಗ್ಸ್ ಆಗುವಾಗ ಅದನ್ನು ತಿನ್ನುವ ಅಂತ ಹೇಳಿ ಇಟ್ಕೊಂಡೆ. ಅದಾದ ನಂತರ ಇವತ್ತು ನನ್ನ ಲಂಚಿಗೆ ಇದು ತರಕಾರಿ ಬ್ರೊಕೋಲಿ, ಆಮೇಲೆ ಮೊಳಕೆ ಬರೆಸಿದಂತಹ ಹೆಸರು ಕಾಳು, ಕ್ಯಾಪ್ಸಿಕಮ್, ಇವಿಷ್ಟನ್ನು ಮತ್ತು ಬಟಾಣಿ ಕೂಡ ಹಾಕ್ಕೊಂಡಿದ್ದೇನೆ. ಇವಿಷ್ಟನ್ನು ನೀರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೆ. ಅದನ್ನು ಈಗ ಒಂದು ಬೌಲ್ಗೆ ಹಾಕಿ ಸಲಾಡ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಹಸಿ ತರಕಾರಿ ಅಂತ ಹೇಳಿ ನೀರುಳ್ಳಿ ಮತ್ತು ಕ್ಯಾರೆಟನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಮಸಾಲೆ ಅಂತ ಹೇಳಿ ಚಾಟ್ ಮಸಾಲ, ಉಪ್ಪು, ಲಿಂಬೆ ಜ್ಯೂಸು, ಲೆಮನ್ ಜ್ಯೂಸು ಇಷ್ಟೇ ಹಾಕ್ಕೊಳ್ಳೋದು. ಜಾಸ್ತಿ ಏನು ಹಾಕ್ಕೊಟ್ರು ಅಷ್ಟೇನು ಟೇಸ್ಟ್ ಅನಿಸಲ್ಲ. ಇವಿಷ್ಟು ಹಾಕ್ಕೊಂಡು ಲಿಂಬೆ ಹಣ್ಣು ಹಾಕಿ ಆಮೇಲೆ ದಾಳಿಂಬೆ ಮೇಲೆಯಿಂದ ಹಾಕ್ಕೊಂಡ್ರೆ ಈ ಸಲಾಡ್ ಅಂತೂ ತುಂಬಾ ಟೇಸ್ಟ್ ಆಗಿರ್ತದೆ. ಇವತ್ತು ಲಂಚಿಗೆ ನಾನು ಯಾವುದೇ ರೈಸ್ ಆಗಲಿ ಚಪಾತಿ ಆಗಲಿ ಏನೂ ಇಲ್ಲ, ಇದೇ ಸಲಾಡನ್ನು ತಗೊಂಡಿದ್ದು. ಯಾಕೆಂದರೆ ಸ್ವಲ್ಪ ಸ್ವೀಟ್ಸ್ ಎಲ್ಲ ತಿಂದೆ ಅಲ್ವಾ, ಆದ ಕಾರಣ ರೈಸನ್ನು ಕಟ್ ಮಾಡುವ. ಹಾಗೆ ಒಂದು 4 ದಿವಸ ರೈಸ್ ಬಿಟ್ಟು ನೋಡುವ ಹೇಗಾಗ್ತದೆ ಅಂತೇಳಿ ಅಂದ್ಕೊಂಡಿದ್ದೇನೆ. ರೈಸ್ ಆಗಲಿ ಚಪಾತಿ ಆಗಲಿ ಯಾವುದೂ ಇಲ್ಲ, ಈ ಥರ ತರಕಾರಿ ಬೇಯಿಸಿದಂತಹ ಸಲಾಡು ಆ ಥರನೇ ತಿಂತಾಯಿದ್ದೇನೆ. ಎಷ್ಟು ದಿನ ಆಗುತ್ತೆ, ನನಗೆ ಆಗುತ್ತಾ, ನನ್ನ ಹೊಟ್ಟೆಗಾಗುತ್ತಾ ಅಂತೆಲ್ಲ ನೋಡಿಕೊಂಡು ಕಂಟಿನ್ಯೂ ಮಾಡ್ತೇನೆ. 1 ಹೊತ್ತು 2 ಹೊತ್ತು ತಿಂದಾಗುವಾಗ ನಮಗೆ ಗೊತ್ತಾಗುತ್ತೆ ಕಾನ್ಸ್ಟಿಪೇಷನ್. ಒಂದೊಂದು ಸತಿ ತರಕಾರಿ ಹದವೇ ಜೀರ್ಣ ಆಗದೇ ಇರ್ಬೋದು. ನಮಗೆ ಆಹಾರ ತಿಂದಾಗಲೇ ಗೊತ್ತಾಗ್ತದೆ. ಅಥವಾ ಈಗ ಹೆಸರು ಬೇಳೆ ದೋಸೆ ಅಂತ ಹೇಳಿ ತಿಂತೇವೆ, ಅದು ಕೂಡ ಒಮ್ಮೆ ಗ್ಯಾಸ್ಟ್ರಿಕ್ ಆಗ್ಬೋದು. ಆ ಥರ ನಿನ್ನೆ ಮೊನ್ನೆಯಿಂದ ಒಂದು ಸ್ವಲ್ಪ ಕಾನ್ಸ್ಟಿಪೇಷನ್ ಆ ಥರ ಇತ್ತು ನನಗೆ. ಅದಕ್ಕೆ ನಾನು ಒಂದು ಪೌಡರ್ ಸಿಗುತ್ತೆ ಕಾನ್ಸ್ಟಿಪೇಷನ್ ಆದರೆ ಕುಡಿಲಿಕ್ಕೆ. ಅದಕ್ಕೆ ಒಂಥರ ಆಯುರ್ವೇದ ಮೆಡಿಕಲ್ಗಳಲ್ಲೆಲ್ಲ ಸಿಗ್ತದೆ. ಅದನ್ನು ನೀರಿಗೆ ಹಾಕಿ ಕುಡಿಲಿಕ್ಕೆ. ಅದನ್ನು ಏನೋ ಒಂದು ಹೆಸರು ಹೇಳ್ತಾರೆ, ನನಗೆ ಹೆಸರು ಅದು ಬಿಟ್ಟೋಗಿದೆ. ಒಂಥರ ಹುಡಿ ಹುಡಿ ಇರ್ತದೆ, ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಡಿಯುವಂಥದ್ದು.
ಇಸುಬುಗೋಲು ಅಂತ ಹೇಳ್ತಾರೆ. ಇಸುಬುಗೋಲು ಒಳ್ಳೆಯದು, ನಿಮಗೆ ಕಾನ್ಸ್ಟಿಪೇಷನ್ ಆಯಿತು ಅಂತ ಹೇಳಿದರೆ ಆಯುರ್ವೇದ ಮೆಡಿಕಲಲ್ಲಿ ಸಿಗ್ತದೆ. ಅದನ್ನು ಒಂದು ಗ್ಲಾಸ್ ಉಗುರು ಬಿಸಿ ನೀರಿಗೆ ಹಾಕೋದು, ಕಲಸೋದು, ಕುಡಿಯೋದು. ತುಂಬ ಹೊತ್ತು ಇಡಬಾರ್ದು, ತುಂಬ ಹೊತ್ತು ಇಟ್ಟ ಕೂಡಲೇ ಅದು ತುಂಬ ದಪ್ಪ ದಪ್ಪ ಆಗ್ತದೆ, ಹಾಗೆಯೇ ಕುಡಿಬೇಕು. ಅದನ್ನು ನೀವು ರಾತ್ರಿ ಕುಡಿದ್ರೆ ಬೆಳಿಗ್ಗೆ ನಿಮಗೆ ಎಮೋಷನ್ ಇದು ಪ್ರಾಬ್ಲಮ್ ಎಲ್ಲ ಇದ್ದರೆ ಅದು ಕ್ಲಿಯರ್ ಆಗ್ತದೆ. ಹಾಗೆ ಡೈಲಿ ಅದನ್ನು ಕುಡಿಬೋದು. ನಾನು ಅದನ್ನು ಟ್ರೈ ಮಾಡ್ತೇನೆ, ನನಗೆ ಒಳ್ಳೆ ಎಫೆಕ್ಟಿವ್ ಆಗಿದೆ. ಹೊಟ್ಟೆ ಕ್ಲೀನ್ ಆಗಬೇಕು, ನಮ್ಮ ಗಟ್ ಸರಿ ಇದ್ರೇ ನಮಗೆ ವೆಯ್ಟ್ ಲಾಸ್ ಆಗೋದು. ಹಾಗಾಗಿ ಅದನ್ನು ಕೂಡ ನಿಮಗೆ ಆ ಥರ ಸಮಸ್ಯೆ ಇದ್ದರೆ ಉಪಯೋಗಿಸ್ಕೊಳ್ಬೋದು. ಇಸ್ಬುಗೋಲು ಅಂತ ಹೇಳ್ತಾರೆ, ಆಯುರ್ವೇದ ಮೆಡಿಕಲ್ಗಳಲ್ಲೆಲ್ಲ ಸಿಗ್ತದೆ. ಆಯುರ್ವೇದ ಡಾಕ್ಟ್ರುಗಳು ಕೂಡ ಅದನ್ನು ರೆಫರ್ ಮಾಡ್ತಾರೆ. ಕಾನ್ಸ್ಟಿಪೇಷನ್, ಜೀರ್ಣ ಸಮಸ್ಯೆ ಹಾಗೆ ಅಂಥದ್ದಕ್ಕೆ. ಅದಂದರೆ ಫೈಬರ್, ಅದೇ ಆ ಹುಡಿ ಇಸ್ಬುಗೋಲು ಅಂತ ಹೇಳುವಂಥದ್ದು ಫೈಬರ್ ಆದ ಕಾರಣ ನಮ್ಮ ಮೋಷನ್ ಎಲ್ಲ ಹೊರಗೆ ಹಾಕ್ತದೆ. ಅದಕ್ಕೋಸ್ಕರ ಅದನ್ನು ಕುಡಿಯೋದು ಅಂಥೇಳಿ. ಹಾಗೆ ಮೇಲಿಂದ ದಾಳಿಂಬೆ ಹಾಕಿ ಸಲಾಡ್ ರೆಡಿ ಆಯಿತು ನೋಡಿ. ಇದೇ ನನ್ನ ಮಧ್ಯಾಹ್ನದ ಲಂಚ್ ಆಗಿತ್ತು. ಫ್ರೆಂಡ್ಸ್, ವೆಯ್ಟ್ ಲಾಸ್ ಜರ್ನಿ ತುಂಬ ಸ್ಮೂತಾಗಿ ನಡೀತಾ ಇದೆ. ಒಂದು ಸ್ವಲ್ಪ ವೇರಿಯೇಷನ್, ಚೇಂಜ್, ಒಂಥರ ಮೂಡ್ ಸ್ವಿಂಗ್ ಎಲ್ಲ ಆಯಿತು ನನಗೆ ಈ 10 ದಿನದಲ್ಲಿ. ಅಯ್ಯೋ, ಇನ್ನೂ 90 ಡೇಸ್ ಮಾಡಬೇಕಾ, ಹಾಗೆ ಹೀಗೆ ಮನಸ್ಸು ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇತ್ತು. ಆದರೂ ಕಂಟ್ರೋಲ್ ಮಾಡಿಕೊಂಡು ಮಾಡ್ತಾ ಇದ್ದೇನೆ, ಮೋಟಿವೇಶನ್ ತಗೊಂಡು ಮಾಡ್ತಾ ಇದ್ದೇನೆ. ನೈಟ್ ಡಿನ್ನರಿಗೆ ಅದೇ ಸಲಾಡ್ ಇತ್ತು, ಸ್ವಲ್ಪ ಇಟ್ಟಿದ್ದೆ, ಅದನ್ನೇ ತಗೊಂಡೆ. ಬೇರೆ ಏನೂ ತಿನ್ನಲಿಲ್ಲ, ಯಾಕಂದರೆ ಈ ಮೊಳಕೆ ಬರಿಸಿದ ಹೆಸರು ಕಾಳಿನ ಸಲಾಡು ಮತ್ತು ಅದರಲ್ಲಿ ಬಟಾಣಿ ಕೂಡ ಇತ್ತು, ಬೇಯಿಸಿ ಹಾಕಿದೆ ಮೊಳಕೆ ಬರಿಸಿದ ಬಟಾಣಿ. ಆದರೂ ಹಸಿವೇನೂ ಆಗಲಿಲ್ಲ ನನಗಿಷ್ಟು ತಿಂದ ಕಾರಣ, ಯಾಕಂದರೆ ಇದು ಒಳ್ಳೆ ಪ್ರೋಟೀನ್, ಹೊಟ್ಟೆ ಫುಲ್ಲಾಗಿತ್ತು. ಥ್ಯಾಂಕ್ ಯು.